ರೀಲ್ಸ್ ಹೆಸರಲ್ಲಿ ಹೆಚ್ಚುತ್ತಿರುವ ಅವಾಂತರಗಳಿಗೆ ಬ್ರೇಕ್ ಬೇಕಿದೆ. ಈ ರೀಲ್ಸ್ ಅನ್ನೋ ಹುಚ್ಚು ತಲೆಗೇರಿ ಈ ಹುಚ್ಚುಚ್ಚಾಗಿ ಆಡ್ತಿರೋಂತ ಅದೆಷ್ಟೋ ಯುವಕರು ಯುವತಿಯರು ಇವತ್ತು ಒಂಥರ ದಾರಿ ತಪ್ಪಿದ ಮಕ್ಕಳಾಗಿ ಕಾಣಿಸ್ತಾ ಇದ್ದಾರೆ. ಈ ಅವಾಂತರಗಳು ಒಂದು ಎರಡು ಅಲ್ಲ, ಇದರಿಂದ ಯೂಟಿಲೈಸ್ ಆಗ್ತಿರೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಂತಿರೋದೇ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ. ಬರೀ ಯುವಕರು ಯುವತಿಯರು ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಈ ರೀಲ್ಸ್ ಅನ್ನೋ ಹುಚ್ಚು ಎದ್ದಿದೆ ಅಂತಂದ್ರೆ, ಯಾರ ಕೈಯಲ್ಲಿ ಫೋನ್ ಬೇರೆ ಸಿಕ್ಬಿಟ್ಟಿದ್ಯಾ, ಫೋನಲ್ಲಿ ಇವಾಗ ಏನು ಕರೆನ್ಸಿಗಳು ಈ ಇಂಟರ್ನೆಟ್ ಅಂತೂ ಕೈ ಎಟ್ಕೋ ರೀತಿಯಲ್ಲಿದ್ಯಾ, ಸಾಕು ಯಾರು ನೋಡಿದ್ರು ರೀಲ್ಸ್ ಮಾಡ್ಬೇಕು. ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಅನ್ನೋದೇ ಬೇರೆ, ಇನ್ನ ಕೆಲವು ಅತಿರೇಕದಲ್ಲಿ ಹುಚ್ಚುಚ್ಚಾಗಾಡುವಂತ ಕೆಲವರು ಬೇರೆ. ಸೊ ಇವತ್ತಿನ ವಿಶೇಷ ನೋಡೋಣ, ರೀಲ್ಸ್ ಹೆಸರಿನಲ್ಲಿ ಹೆಚ್ಚುತ್ತಿರುವ ಅವಾಂತರಗಳಿಗೆ ಬ್ರೇಕ್ ಬೇಕಿದೆ. ಪ್ರಜಾ ಫೋಕಸ್ ಶಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ವೀಕ್ಷಕರೇ, ಇವತ್ತು ಈ ರೀಲ್ಸ್ ಯಾಕೆ ಈ ವಿಚಾರ ತೆಗೆದುಕೊಂಡಿದ್ದೀನಿ ನಮ್ಮ ಪ್ರಜಾ ಫೋಕಸ್ ಕಾರ್ಯಕ್ರಮದಲ್ಲಿ ಅಂತಂದ್ರೆ, ಯಾಕೆಂತಂದ್ರೆ ಇದೊಂಥರ ಬ್ರೇಕ್ ಬೇಕಾಗಿದೆ. ನಿಜವಾಗ್ಲೂ ಕೆಲವರಿಗೆ ಈ ರೀಲ್ಸ್ ಮಾಡಿಕೊಂಡು ಸಾಮಾಜಿಕವಾಗಿ ಒಂದಷ್ಟು ಸಮಾಜದಲ್ಲಿ ಪ್ರಚೋದನಕಾರಿ ಉತ್ತೇಜನಗಳು ನೀಡ್ತಾ ಇರ್ತಕ್ಕಂಥದ್ದು, ಅಥವಾ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಬಾಯಿಗೆ ಬಂದಂಗೆ ಯಾರಿಗ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಒಂದು ಶಿಕ್ಷೆ ನೀಡಬೇಕು. ಆದಷ್ಟು ಬೇಗ ಈ ರೀಲ್ಸ್ಗಳನ್ನ ಬ್ಯಾನ್ ಮಾಡಿದ್ರೆ ಸಾಕು ಅನ್ಸ್ಬಿಟ್ಟೈತೆ. ಎಷ್ಟೋ ಮನೆಗಳಲ್ಲಿ ಈ ಯುವಕರು ಅಥವಾ ಯುವತಿಯರು ಅಂತ ಹೇಳದ್ನಲ್ಲ, ಪೋಷಕರಿಗೆ ಇದೊಂಥರ ಸವಾಲಾಗ್ಬಿಟ್ಟಿದೆ. ಈ ಗೀಳ್ನಿಂದ ಅವ್ರನ್ನ ಹೊರಗಡೆ ಕರ್ಕೊಂಬರೋದಾದ್ರು ಹೇಗೆ ಅಂತ. ಒಬ್ರು ನೋಡ್ಕೊಂಡು ಒಬ್ರು, ನಾನೇನ್ ಕಡಿಮೆನಾ, ನಾನೇನ್ ಯಾರಿಗಿನ್ನ ಏನ್ ಕಡಿಮೆ. ಅದ್ರಲ್ಲಿ ಇನ್ನೊಂದ್ ಏನಂತಂದ್ರೆ, ಈ ರೀಲ್ಸ್ ಮಾಡೋದ್ರಿಂದ ಲಕ್ಷ ಲಕ್ಷ ದುಡಿಬಹುದು ಅನ್ನೋ ಒಂದು ಆಸೆಗಳಿಗೆ ಬೇರೆ ಹೋಗ್ತಾ ಇರತಕ್ಕಂತ ಯುವಕರು ಯುವತಿಯರು ಇವತ್ತಿನ ಕಾಲಘಟ್ಟದಲ್ಲಿ ಕೆಲವರು ಒಳ್ಳೆ ರೀತಿಯಲ್ಲಿ ಕಂಟೆಂಟ್ಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥವ್ರು ಕೆಲವರು ಇದಾರೆ. ಸೊ ಅವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಆದ್ರೆ ನಿಜವಾಗ್ಲೂ ಉದ್ದೇಶ ಪೂರ್ವಕವಾಗಿ ನಾನು ಏನೋ ಒಂದು ಲೈಕ್ಸು ಶೇರ್ಸು ಅಥವಾ ಒಂದಷ್ಟು ವ್ಯೂಸ್ಗಳು ಬಂದ್ರೆ ನನಗೆ ದುಡ್ಡು ಬರುತ್ತೆ, ಜೇಬ್ ತುಂಬುತ್ತೆ, ನಾನು ಶೋಕಿ ಮಾಡ್ಬೋದು ಅಂತ ಒಂದಷ್ಟು ಮನಸ್ಥಿತಿಗಳು ಇದಾವಲ್ಲ, ಸೊ ಅಂತವ್ರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡುವವರ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕೆಲವರು ಹೆಚ್ಚು ವೀಕ್ಷಣೆ, ಲೈಕ್ಸ್ ಹಾಗೂ ಜನಪ್ರಿಯತೆಗಾಗಿ ಅಪಾಯಕಾರಿ ಮತ್ತು ಬೇಜವಾಬ್ದಾರಿಯುತ ಕೃತ್ಯಗಳಿಗೆ ಮುಂದಾಗುತ್ತಾ ಇದ್ದಾರೆ. ಅಂದ್ರೆ ಈ ರೀಲ್ಸ್ ಮಾಡೋದ್ರಿಂದ ಹೇಳ್ತಾ ಇರೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ವರ್ತಿಸೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅನಾವಶ್ಯಕವಾಗಿ ಬೇರೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವುದು, ಸಮಾಜದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡುವುದು, ರಸ್ತೆಗಳಲ್ಲಿ ಅಪಾಯಕಾರಿ ಸ್ಟಂಟ್ಗಳನ್ನ ಪ್ರದರ್ಶಿಸುವುದು. ಅದರಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಕೆಲವರು ಬಸ್ ಸ್ಟ್ಯಾಂಡ್ಗಳೆಲ್ಲ ನೀವು ನೋಡಿರ್ತೀರಿ, ಇತ್ತೀಚೆಗೆ ಸುಮಾರು ವೈರಲ್ಗಳು ಆಗ್ತಾ ಇರ್ತವೆ. ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ಕೂಲು ಕಾಲೇಜ್ಗಳು ಹೆಣ್ಮಕ್ಳು ನಿಂತಿರ್ತಾರೆ. ಅಲ್ಲೇನಂದ್ ನಿಂತುಬಿಟ್ರೆ ಕೆಲವ್ರಿಗೆ ಈಗ ಈ ತರ ಮನಸ್ಥಿತಿಗಳು ಇರ್ತಾವಲ್ಲ, ಅಲ್ಲಿ ಸ್ಟಂಟ್ಗಳು ಮಾಡೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು. ಇವ್ರಿಗೆ ಹೇಳೋರ್ ಕೇಳೋರು ಯಾರು ಇರಲ್ಲ. ಮೊದಲೇ ಪೋಷಕರ ಭಯ ಅಂತೂ ಇವ್ರು ಇಲ್ವೇ ಇಲ್ಲ ಬಿಡಿ. ಯಾಕೆಂತಂದ್ರೆ ಇವತ್ತು ಕೈಗಿಟ್ಕೋ ರೀತಿಯಲ್ಲಿ ಐಫೋನ್ಗಳೇ ಬೇಕು, ಒಳ್ಳೊಳ್ಳೆ ಬೈಕ್ಗಳೇ ಬೇಕು. ಪೋಷಕರಿಗೆ ಏನು ಭಯ ಪಡ್ಸಾದ್ರು, ಎದುರ್ಸಾದ್ರು, ಅಥವಾ ನಾನು ಸತ್ತೋಗ್ಬಿಡ್ತೀನಿ ಅಂತ ಎದುರ್ಸಾದ್ರು, ಈ ತರ ಎಲ್ಲ ಒಂದು ಕೈಗೆಟ್ಕೋ ರೀತಿಯಲ್ಲಿ ಇವ್ರ ಶೋಕಿಗಳಿಗೆ ಮುಂದಾಗ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಒಂದಷ್ಟು ಹುಡುಗರುಗಳಿಗಂತೂ ಕೇಳೋರಿಲ್ಲ ಹೇಳೋರಿಲ್ಲ. ಸೊ ಹುಡುಗಿರ ಮುಂದೆ ಸ್ಟಂಟ್ ಮಾಡಕ್ ಹೋಗೋದು, ವೀಲಿಂಗ್ ಮಾಡಕ್ ಹೋಗೋದು, ಆ ವೀಲಿಂಗ್ ನ ಮಾಡ್ತಾ ಇರ್ತಕ್ಕಂಥದ್ನ ಇನ್ನೊಂದು ಮೊಬೈಲ್ ನಲ್ಲಿ ರೀಲ್ಸ್ ಮುಖಾಂತರ ಅದನ್ನ ಹರಿಬಿಡ್ತಕ್ಕಂಥದ್ದು. ರೀಲ್ಸ್ಗಾಗಿ ತಮ್ಮ ಪ್ರಾಣವನ್ನೇ
ಪಣಕ್ಕಿಡುವಂತಹ ಘಟನೆಗಳು ಸಾಕಷ್ಟು ನಮ್ಮ ಕಣ್ಣು ಮುಂದೆ ಹೆಚ್ಚಾಗ್ತಾನೆ ಬರ್ತಿದೆ. ನಿಜವಾಗ್ಲೂ ಅವ್ರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಯಾಕೆಂತಂದ್ರೆ ಈ ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ಈ ಕೆಲವು ನಾವು ನೋಡಿದೀವಿ, ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ನೀರಿಗೆ ಧುಮ್ಕದಂತೆ, ರೀಲ್ಸ್ ಮಾಡೋ ಹುಚ್ಚಿನಲ್ಲಿ ತುಂಬಾ ಎದೆ ಮಟ್ಟಕ್ಕೆ ನೀರು ಹೋಗ್ತಾ ಇರತ್ತೆ, ಅಂತ ಜಾಗದಲ್ಲಿ ಅವ್ರು ರೀಲ್ಸ್ ಮಾಡೋದು, ಸಮುದ್ರದಲ್ಲಿ ದಂಡೆದಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದು, ಅಲೆಗಳು ಬರೋ ರಭಸದಲ್ಲಿ ಕೊಚ್ಕೊಳ್ಳೋಗುವಂಥದ್ದು. ಸೊ ಅಂದ್ರೆ ಅಲ್ಲಿಗೆ ಏನಾದ್ರೂ ಸಮಸ್ಯೆ ಎದುರಾಯ್ತು ಅಂತಂದ್ರೆ, ಯಾಕಂದ್ರೆ ಪ್ರಕೃತಿಯ ಮುಂದೆ ಮನುಷ್ಯನ ಯಾವ ಶಕ್ತಿಯೂ ಕೂಡ ನಿಲ್ಲಲ್ಲ. ಅಂತದ್ರಲ್ಲಿ ಅದರಲ್ಲೂ ನೀವು ನೋಡ್ಬೇಕು, ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಟ್ರೆಂಡಿಂಗು, ಟ್ರೆಕ್ಕಿಂಗ್. ಅದು ಮಾನ್ಸೂನ್ ಟ್ರೆಕ್ಕಿಂಗ್. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಮಳೆ ಬೀಳ್ತಾ ಇರತಕ್ಕಂತ ಪ್ರದೇಶಗಳಿಗೆ ಹೋಗೋದಲ್ದೇನೆ ಅಲ್ಲಿ ಒಂದಷ್ಟು ಇವರು ಏನೋ ತಗೊಂಡೋಗಿರ್ತಕ್ಕಂತ ಏನೋ ಮೊನ್ನೆ ನಾನು ತಗೊಂಡಿದ್ದೆ ಮುಳ್ಳಯ್ಯನಗಿರಿದು, ಅದನ್ನೇ ಮತ್ತೆ ಇನ್ನೊಂದ್ಸರಿ ತಗೊಳ್ತೀನಿ ನಾನು. ಒಳ್ಳೆ ತಾಣಗಳಿಗೆ ಹೋಗೋದು, ಅಲ್ಲಿ ಹುಚ್ಚುಚ್ಚಾಗಿ ಇವ್ರು ರೀಲ್ಸ್ಗಳು ಮಾಡೋ ಹುಚ್ಚು ಬರದಲ್ಲಿ ಕುಡ್ದು ತೂರಾಡ್ಕೊಂಡು ಅಲ್ಲೇ ಎಲ್ಲ ಇವರು ಉಪಯೋಗಿಸ್ತಾ ಇರತಕ್ಕಂತ ಪ್ಲಾಸ್ಟಿಕ್ ನ ಅಲ್ಲಲ್ಲೇ ಬಿಸಾಕಿ, ಮದ್ಯ ಸೇವನೆ ಮಾಡಿರ್ತಕ್ಕಂಥ ಬಾಟಗಳಲ್ಲಿ ಇಟ್ಕೊಂಡು ಇವರು ರೀಲ್ಸ್ ಮಾಡ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕ್ಬೇಕಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ನಿಜವಾಗ್ಲೂ ಇದಕ್ಕೆ ಕಡಿವಾಣ ಬೇಕಾಗಿದೆ. ಇದಕ್ಕೆ ಉದಾಹರಣೆಗೆ ನಾನು ತೆಗೆದುಕೊಳ್ಳೋದಾದ್ರೆ, ಮೊನ್ನೆ ಕೆಲವು ದಿನಗಳ ಹಿಂದಷ್ಟೇ ಒಬ್ಬ ಮಹಿಳೆಯಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಅವಹೇಳನಕಾರಿ ಪದಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು, ಪ್ರಚೋದನಕಾರಿ ಕೊಡ್ತಕ್ಕಂಥ ಪದಗಳನ್ನ ಉಪಯೋಗಿಸಿರ್ತಕ್ಕಂಥದ್ದು. ಹಾಗೆ ಈ ಅಮ್ಮ ನಿಜವಾಗ್ಲೂ ತಿಳಿದು ಮಾತಾಡ್ತಿಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ. ಪ್ರೈವೇಟ್ ಪಾರ್ಟ್ಗಳು ಏನೋ ಆಟಾಡೋ ಸಾಮಂತರ ಪ್ರೈವೇಟ್ ಪಾರ್ಟ್ಸ್ಗಳನ್ನ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ನೋಡಿ. ಜಸ್ಟ್ ನಿಮ್ಗೊಂದು ಈ ವಿಜುವಲ್ಸ್ ತೋರಿಸ್ತೀನಿ. ಈ ವಿಜುವಲ್ಸ್ ಹಾಕಪ್ಪ. ಇದು ನೀವು ಗೆಲ್ಸಿದ್ರೆ ನಿಮ್ಮನ್ನ ಗೆಲ್ಸಿದ್ರೆ ತಿಕ್ಕ ಹೊಡೆಸ್ಕೊಳಕ ಬೊಕ್ಕ ನಾವು ಬಾ ಹೊಡೆದ್ಬಿಟ್ಟು ತಿಕ್ಕನ ಪ್ರಿಯಾಗದೆ ತಿಕ್ಕ ಅಯ್ಯ ಹೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಾ ತಿಕ್ಕ ಕೊಡ್ತೀನಿ ಹೊಡೆದ್ಬಿಟ್ಟು ಅಂಟಾಕೋ. ಥೋ ನಿಮ್ ಜನ್ಮಕ್ ಬೆಂಕಿ ಸಿಗಾಕ ಸಾಯ್ತಾವ್ರೆ. ಮಳೆ ಬೆಳೆ ಇಲ್ದೇನೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಯಾವ್ದೋ ಶಾಟ್ ತಮಿಳ್ನಾಡು ನೀರ್ ಬಿಡ್ಬೇಕಾ ನೀನು? ತಮಿಳ್ನಾಡಿಗೆ ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಾಯಲ್ಲಿ ಬರ್ತಿರೋದೆಲ್ಲ ಅಲ್ಕನೆ ಬೀಪ್ ಹಾಕೊಬೇಕು. ಉದ್ದೇಶ ನಿಮ್ದು ತಪ್ಪಲ್ಲ, ಆದ್ರೆ ಮಾತಾಡೋ ಬರದಲ್ಲಿ ನೀವು ಒಬ್ಬ ನಮ್ಮ ರಾಜ್ಯದ ಉನ್ನತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರನ್ನ ಅಥವಾ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರೂ ತೇಜಾವಧೆ ಮಾಡಿದ್ದೀರಿ. ನಾನು ಎಕ್ಸಾಂಪಲ್ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರದ್ದು ತಗೊಂಡಿದ್ದೀನಿ. ಅಥವಾ ನೀವ್ ಹೇಳ್ಬೋದು ಡಿ.ಕೆ. ಶಿವಕುಮಾರ್ ಅವ್ರದ್ದು ಮಾತ್ರ ಪ್ರತ್ಯೇಕವಾಗಿ ತಗೊಂಡಿದ್ದೀನಿ ಅಂತ. ಅಲ್ವೇ ಅಲ್ಲ. ಪ್ರಜಾಧ್ವನಿ ಟಿವಿ ನಾನು ಮೊದಲಿಂದನೇ ಹೇಳಿರ್ತೀನಿ, ಯಾವುದೋ ಒಂದು ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದಲ್ಲ. ನಮಗೆ ಯಾವ ಪಕ್ಷಕ್ಕೂ ನಾವು ಕೈ ಹಿಡದೆ ಆಗ್ಲಿ ಅಥವಾ ಅವ್ರ ಜೊತೆ ಹೋಗೋದಾಗ್ಲಿ ಅದು ಮಾಡಿದ್ದಲ್ಲ. ಆ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅಥವಾ ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಯಡಿಯೂರಪ್ಪನವರಾಗಿರ್ಬೋದು, ಸೊ ಕುಮಾರಸ್ವಾಮಿ ಅವರಾಗಿರ್ಬೋದು, ಅಥವಾ ಮುಂಬರ್ತಕ್ಕಂಥ ದಿವಸಗಳಲ್ಲಿ ಇನ್ಯಾವ ನಾಯಕರು ಬಂದ ಜಾಗದಲ್ಲಿ ಇದ್ರೂ ಕೂಡ ನಾನು ಇದೇ ಮಾಡ್ತಾ ಇರ್ತಕ್ಕಂಥದ್ದು. ಒಬ್ಬ ಜವಾಬ್ದಾರಿಯುತ ಇರ್ತಕ್ಕಂಥ ಒಂದು ಸ್ಥಾನ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಂತಂದ್ರೆ ಅದಕ್ಕೆ ಆದ ಒಂದು ಗೌರವ ಇದೆ. ತಲೆಕೆಟ್ಟಂಗೆ ನೀವು ಆ ಅಮ್ಮ ಮಾತಾಡ್ತಾ ಇರ್ತಕ್ಕಂಥ ತಲೆಕೆಟ್ಟಂಗೆ ಏನೇನೋ ಮಾತಾಡ್ಕೊಂಡು ಅವ್ಯಾಚ ಶಬ್ದಗಳನ್ನ ನಿಂದನೆ ಮಾಡ್ಕೊಂಡು ಏನ್ರಿ ಅದು ಪ್ರೈವೇಟ್ ಪಾರ್ಟ್ನ ತೆಗೆದುಕೊಂಡು ಮಾತಾಡ್ತಕ್ಕಂಥದ್ದೇನು ಸಮಾಜಕ್ಕೆ ಉತ್ತೇಜನ ನೀಡುವಂತ ಪದಗಳಿವು? ಯಾರು ನಿಮ್ಗೆ ಇವೆಲ್ಲ ರೈಟ್ಸ್ ಕೊಟ್ಟಿದ್ ನಿಮ್ಗೆ? ನಿಜವಾಗ್ಲು ಆಕ್ಚುಲಿ ಈ ಅಮ್ಮನ ಮೇಲೆ ಎಫ್ಐಆರ್ ಆಗಿದೆ, ಆಗ್ಬೇಕು. ಇಂಥವ್ರ ಮೇಲೆ ಸಾಕಷ್ಟು ಇನ್ನು ಬೇಕು, ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಏನ್ ಹೇಳೋರಿಲ್ಲ ಕೇಳೋರಿಲ್ಲ. ಅದ್ರಲ್ಲಿ ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂತ, ಈ ರೀಲ್ಸ್ಗಳು ಮಾಡೋರ್ನ ಈ ನಮ್ಮ ಚಿತ್ರರಂಗಕ್ಕೆ ನಾನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಚಿತ್ರರಂಗಕ್ಕೆ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಹೆಸರಿದೆ. ಯಾಕೆಂತಂದ್ರೆ ಕನ್ನಡ ಚಿತ್ರರಂಗ ಅಂತಂದಾಗ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಅಣ್ಣ, ಶಂಕರ್ ನಾಗ್ ಇಂತಹ ಸೊ ಸಾಕಷ್ಟು ದೊಡ್ಡ ದೊಡ್ಡ ನಟರುಗಳನ್ನ ಒಳಗೊಂಡಂತೆ ನಮ್ಮ ಚಿತ್ರರಂಗ ಇವತ್ತೆಷ್ಟೇ ಬೆಳೆದಿದ್ರು ಸಹ ಅವ್ರ ಹಾಕೊಟ್ಟಿರ್ತಕ್ಕಂಥ ಬೂನಾದಿ ಅಂತಾನೆ ಹೇಳ್ಬೋದು, ಅವ್ರು ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಅಂತಾನೆ ಹೇಳ್ಬೋದು. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಹೆಸರಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಯಾರೋ ಈ
ಈ ಏನೋ ರೀಲ್ಸ್ಗಳು ಮಾಡ್ಕೊಂಡು ಹುಚ್ಚುಚ್ಚಾಗೆಲ್ಲ ಆಡ್ಕೊಂಡು ಅಂತವ್ರ ಕೈಲಿ ನೀವು ನಿಮ್ಮ ಸಿನಿಮಾ ಪ್ರಮೋಷನ್ಗಳನ್ನ ಮಾಡಿಸ್ಕೊಳ್ಕೊಳ್ಳೋದಂಥದ್ದು. ಈ ಹಿಂದೆಲ್ಲ ಇದೆಲ್ಲ ಇರ್ಲಿಲ್ಲ. ಈ ಹಿಂದೆ ಎಲ್ಲ ಏನಂತಂದ್ರೆ ಸೊ ಮಾಧ್ಯಮಗಳನ್ನ ಒಳಗೊಂಡಂತೆ, ಪತ್ರಿಕೆಗಳನ್ನ ಒಳಗೊಂಡಂತೆ ಸೊ ನಿಮ್ಮ ಪ್ರಮೋಷನ್ಗಳನ್ನ ಮಾಡಿರ್ತಾಯಿತ್ತು. ಆದ್ರೆ ಈ ರೀಲ್ಸ್ಗಳು ಹುಚ್ಚು ಮಾಡ್ತಕ್ಕಂತ ಹೋಗಿ ಈ ಮಾತಾಡೋ ಬರದಲ್ಲಿ ಹುಚ್ಚುಚ್ಚಾಗಿ ಆಡ್ತಾ ಇರ್ತಕ್ಕಂಥದ್ದೇ ಇವತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅಂತ ನೀವು ಕೂಡ ಅನ್ಕೊಂಡು ಅದಕ್ಕೆ ಯಾವುದೇ ರೀತಿ ಒಂದು ಪ್ರೊಫೆಷನಲ್ ಆಗಿ ನಡೆಸ್ಕೊಳ್ಳುವಂತ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಇರ್ತೀರಿ. ನಮ್ಮ ಸಿನಿಮಾ ರಂಗದಲ್ಲಿ ಅವ್ರಿಗೆ ಎಲ್ರಿಗೂ ಹೇಳ್ತಿರೋದು, ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ದಯವಿಟ್ಟು ಇಂಥ ಕಾರ್ಯಗಳಿಗೆ ಸ್ವಲ್ಪ ಬ್ರೇಕ್ ಕೊಡಿ. ಈ ತರ ಹುಚ್ಚುಚ್ಚರಾಗಿರೋನ್ನೆಲ್ಲ ಬೆಳೆಸ್ಕೊಂಡು ನೀವು ಆಡೋದಲ್ಲ. ನಿಜವಾಗ್ಲೂ ಒಳ್ಳೆ ಪ್ರತಿಭೆಗಳಿಗೆ ನೀವು ಬೆಲೆ ಕೊಡಿ. ಇನ್ನ ಇಂಥ ಕೆಲವ್ರನ್ನ ಏನಂತಂದ್ರೆ ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಅವ್ರನ್ನ ಪ್ರದರ್ಶನ ಮಾಡೋದು, ಇದು ಎಷ್ಟು ತಾನೇ ಸರಿ ಅಂತ ಗೊತ್ತಿಲ್ಲ. ಹುಚ್ಚುಚ್ಚಾಗೆಲ್ಲ ಆಡ್ತಕ್ಕಂಥದ್ದು. ಟ್ರೈನ್ ಬರ್ತಾ ಇರುತ್ತೆ, ಸ್ವಲ್ಪನು ಗಮನ ಇಲ್ದಿರೋ ರೀತಿಯಲ್ಲಿ ಅಲ್ಲಿ ರೀಲ್ಸ್ ಮಾಡೋ ಇದರಲ್ಲಿ ಟ್ರೈನ್ ಹೊಡ್ಕೊಂಡೋಗಿರುತ್ತೆ. ಇಂಥ ಸಾಕಷ್ಟು ಘಟನೆಗಳು ನಮ್ಮ ಕಣ್ಮುಂದೆ ಇದೆ. ಇನ್ನ ಇಂತಹ ವರ್ತನೆಗಳು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವುದಷ್ಟೇ ಅಲ್ಲ, ಯುವ ಜನತೆಗೆ ತಪ್ಪು ಮಾದರಿಯಾಗುವ ಆಹಾರವಾಗಿದೆ. ಸಾಮಾಜಿಕ ಜಾಲತಾಣಗಳ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳದಲ್ಲದೆ ಜವಾಬ್ದಾರಿಯುತವಾಗಿ ಬಳಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಇವತ್ತು ಸಾಮಾಜಿಕ ಜಾಲತಾಣ ಅಂತಂದ್ರೆ, ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ಉಪಯುಕ್ತವಾಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಕೈಗೆಟಕೋ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ವಿಷಯಗಳು ಕೈಗೆಟಕೋ ರೀತಿಯಲ್ಲಿ ವಿಷಯಗಳು ಮುಟ್ತಾ ಇದೆ. ಇಂತಹ ಕಾಲಘಟ್ಟದಲ್ಲಿ ಇದೇ ಸಾಮಾಜಿಕ ಜಾಲತಾಣವನ್ನು ಏನಂತಂದ್ರೆ ಕೆಲವರು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥದ್ದೇ ಹೆಚ್ಚು. ಯಾಕೆಂದ್ರೆ ಮೊದಲೆಲ್ಲ ಈ ತರ ಇರ್ಲಿಲ್ಲ, ಮೊಬೈಲ್ಗಳು ಇರ್ಲಿಲ್ಲ. ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಯಾವ ಒಂದು ವಿಷಯ ಬೇಕು ಅಂತಂದ್ರೆ ವಿತಿನ್ ಸೆಕೆಂಡ್ ಒಳಗಡೆ ಇವತ್ತು ತಿಳ್ಕೊಬಹುದು. ಅಷ್ಟು ಫಾಸ್ಟ್ ಲೈಫ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆ ವಿಚಾರಗಳನ್ನ ತೆಗೆದುಕೊಳ್ಳೋ ಒಂದು ಸಾಮಾಜಿಕ ಜಾಲತಾಣಗಳು ನಮ್ಗೆ ಬೇಕಾಗಿದೆ. ಆದ್ರೆ ಇದರಿಂದ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥದ್ದೇ ಹೆಚ್ಚು. ವಿಪರ್ಯಾಸ. ಇಂತಹ ವಿಚಾರಗಳಿಗೆ ಈ ಕಾನೂನು ಉಲ್ಲಂಘಿಸುವ, ಸಾರ್ವಜನಿಕ ಶಾಂತಿ ಮತ್ತು ಸುರಕ್ಷತೆಗೆ ಧಕ್ಕೆ ತರುವ ಅಥವಾ ಪ್ರಚೋದನಕಾರಿ ವಿಷಯಗಳನ್ನು ಒಳಗೊಂಡಂತೆ ರೀಲ್ಸ್ ಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಅದೇ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಸೃಜನಾತ್ಮಕ, ಶೈಕ್ಷಣಿಕ ಮತ್ತು ಸಮಾಜಕ್ಕೆ ಉಪಯುಕ್ತ ವಿಷಯಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿ ಬಳಸುವ ಮನೋಭಾವ ಬೆಳೆಸುವುದು ಅಗತ್ಯವಾಗಿದೆ. ಈ ವಿಚಾರವಾಗಿ ನಾನು ಪೋಷಕರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ. ಏನಾಗ್ಬಿಟ್ಟಿದೆ ಅಂತಂದ್ರೆ ಪೋಷಕರು ನಾನೇನೋ ಬುದ್ಧಿ ಹೇಳೋದಕ್ಕೆ ಹೋಗ್ತಿದ್ದೀನಿ, ಆದ್ರೆ ಪೋಷಕರಲ್ಲೇ ಕೆಲವರು ಮಕ್ಕಳನ್ನ ಇಟ್ಕೊಂಡು ರೀಲ್ಸ್ಗಳು ಮಾಡ್ತಕ್ಕಂಥದ್ದು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಇವತ್ತು ಎಷ್ಟರ ಮಟ್ಟಕ್ಕೆ ಮಕ್ಕಳು ಯಾಕೆ ಅಡ್ಡದಾರಿ ಹಿಡಿತಾ ಇರತಕ್ಕಂಥದ್ದು ಅಂತಂದ್ರೆ, ನಾವು ಮನೆಯಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ಬೆಳೆಸ್ತಕ್ಕಂಥ ಮಕ್ಕಳನ್ನ ಅಂತ ಪ್ರಶ್ನೆ ಆಗಿದೆ. ಯಾಕಂದ್ರೆ ಹಿಂದೆ ಎಲ್ಲ ಮಕ್ಕಳನ್ನ ಬೆಳೆಸ್ಬೇಕು ಅಂತಂತಂದ್ರೆ ಸಾಕಷ್ಟು ಅವ್ರ ಮುಂದೆ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅನ್ನೋ ಒಂದು ಗಮನ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಕಾಲಘಟ್ಟದಲ್ಲಿ ಇತ್ತು ಅವತ್ತು. ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಈ ರೀಲ್ಸ್ ಹುಚ್ಚ ಏನಾಗ್ಬಿಟ್ಟಿದೆ ಅಂತಂದ್ರೆ ದೊಡ್ಡ ದೊಡ್ಡವ್ರಿಗೂ ತಗಲ್ಬಿಟ್ಟಿದೆ, ವಯಸ್ಸಾದವ್ರಿಗೂ ತಗಲ್ಬಿಟ್ಟಿದೆ. ನೀವು ಮಾಡ್ತಾ ಇರೋದು ತಪ್ಪಲ್ಲ, ಆದ್ರೆ ಇವತ್ತಿನ ಪೀಳಿಗೆಗೆ ನೀವು ಏನು ಕೊಡೋದಕ್ಕೆ ಹೊರಟಿದ್ದೀರಿ, ಏನು ಸಂದೇಶ ಕೊಡೋಕೆ ಹೊರಟಿದ್ದೀರಿ, ಅಥವಾ ನಿಮ್ಮನ್ನ ನೋಡಿ ಬೆಳಿಬೇಕಾಗಿರ್ತಕ್ಕಂಥ ಮಕ್ಕಳು ಏನನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ತಿಳ್ಕೊಳ್ತಾರೆ. ಒಳ್ಳೆಯ ವಿಚಾರಗಳನ್ನ ತಿಳಿಸದೆ ಆದಲ್ಲಿ ನಮ್ಗೆ ಅದರಲ್ಲಿ ಯಾವುದೇ ರೀತಿ ಆಕ್ಷೇಪ ಇಲ್ಲ. ಆದ್ರೆ ಈ ತರ ಹುಚ್ಚುಚ್ಚಾಗಿ ಆಡ್ತಕ್ಕಂಥದ್ದು, ಅಥವಾ ಕೆಲವರಂತೂ ನಾವು ನೋಡಿದೀವಿ, ತಾಯಿ ಮಗ ಅಂತಂದ್ರೆ ಕೆಲವು ಬೇರೆ ಬೇರೆ ರೀತಿಯಲ್ಲಿ. ಯಾಕಂದ್ರೆ ಇವತ್ತು ಕೆಲವು ಸಿನಿಮಾಗಳಿಗೆ 18 ವರ್ಷ ಮೇಲ್ಪಟ್ಟಿರಬೇಕು ಅಂತಾರೆ. 18 ವರ್ಷ ಕೆಳಗಡೆ ಇರ್ತಕ್ಕಂಥ ಸ್ಕೂಲ್ ಮಕ್ಕಳನ್ನ ಉಪಯೋಗಿಸ್ಕೊಂಡು ಕೆಲವು ತಾಯಂದ್ರುಗಳು ಕೂಡ ರೀಲ್ಸ್ಗಳು ಮಾಡ್ತಾ ಇದ್ದಾರೆ, ತಂದೆಯಂದ್ರು ರೀಲ್ಸ್ಗಳು ಮಾಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಎಷ್ಟು ದುಷ್ಪರಿಣಾಮ ಆಗಿ ಬೀರ್ತೈತೆ ಅಂತ ನಿಮ್ಗೆಲ್ಲಾದ್ರೂ ಒಂದು ಚೂರಾದ್ರೂ ಗಮನ ಇದೆಯಾ? ಯಾವ ರೀತಿ ಅವ್ರ ಮುಂದಿನ ಜೀವನ ರೂಪುಗೊಳ್ಳುತ್ತೆ ಅಂತ ಒಂದು ಸ್ವಲ್ಪ ಜವಾಬ್ದಾರಿ ಇದೆ ನಿಮ್ಗೆ. ಪೋಷಕರಿಗೆ ನಾನು ಹೇಳ್ತಕ್ಕಂಥದ್ದು ಕಿವಿ ಮಾತು, ದಯವಿಟ್ಟು ಇಂತಹ ಪ್ರಚೋದನಕಾರಿ
ವಿಷಯಗಳಿಗೆ ನೀವು ಆ ಬೆಲೆ ಕೊಡ್ತಕ್ಕಂಥದ್ದು ಅಥವಾ ಮಕ್ಕಳನ್ನ ನಿಮ್ಮ ಜೊತೆಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ದಯವಿಟ್ಟು ಬಿಡಿ. ಕೆಲವರು ಕಣ್ಮುಚ್ಕೊಳ್ಬೇಕು, ಅಂತಹ ಏನೋ ಮಕ್ಕಳನ್ನ ಇಟ್ಕೊಂಡು ಅಂತಹ ಸಾಂಗ್ಗಳಿಗೆ ರೀಲ್ಸ್ಗಳು ಮಾಡ್ತಕ್ಕಂಥದ್ದು, ಇದು ಒಳ್ಳೆಯ ಉತ್ತೇಜನ ಕೊಡ್ತಕ್ಕಂಥ ಮಕ್ಕಳಿಗೆ ಪೋಷಕರಾಗಿ ನೀವು ಸಾಮಾಜಿಕ ಜಾಲತಾಣಗಳು ಪ್ರತಿಭೆ ಪ್ರದರ್ಶಿಸಲು, ಜ್ಞಾನ ಹಂಚಿಕೊಳ್ಳಲು ಮತ್ತು ಉತ್ತಮ ವಿಚಾರಗಳನ್ನು ಹರಡಲು ಇರುವ ವೇದಿಕೆಗಳಾಗಿವೆ. ಅದನ್ನು ದುರುಪಯೋಗಪಡಿಸಿಕೊಂಡು ಸಮಾಜಕ್ಕೆ ಹಾನಿ ಉಂಟು ಮಾಡುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನುಬದ್ಧ ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲೇಬೇಕು. ಅದೇ ವೇಳೆ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುವ ಸಂಸ್ಕೃತಿಯನ್ನು ಕೂಡ ಬೆಳೆಸಿಕೊಳ್ಳುವುದು ಇವತ್ತಿನ ಅಗತ್ಯವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ, ಸಾಂಸ್ಕೃತಿಕ ಇವೆಲ್ಲವೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ. ಇದಕ್ಕೆ ಒಳಗೊಂಡಂತೆ ನಾವು ಎಷ್ಟು ಸಾಮಾಜಿಕ ಜಾಲತಾಣದಿಂದ ದೂರ ಇರ್ತೀವಿ ಅಷ್ಟು ಕೂಡ ನಮ್ಮ ಜೀವನ ಉಪಯುಕ್ತ ಆಗಿರ್ತಕ್ಕಂಥದ್ದು. ಪಾರದರ್ಶಕತೆಯಿಂದ ಬದುಕಬೇಕು ಅಂತ ಇವತ್ತು ದೊಡ್ಡವರು ಹೇಳಿದ್ದಾರೆ. ಆದ್ರೆ ಇವತ್ತು ವಿಪರ್ಯಾಸ ಏನಂತಂದ್ರೆ ಇದೆಲ್ಲವೂ ಬಿಟ್ಟು ಇವತ್ತು ಕೈಗೆಟ್ಕೋ ರೀತಿಯಲ್ಲಿ ಮೊಬೈಲ್ಗಳು ಬಂದಂತೂ ಈ ನಡಿಬಾರ್ದಂತಹ ಕೃತ್ಯಗಳೆಲ್ಲ ನಡೀತಾ ಇವೆ. ಇನ್ನೆಲ್ಲಿಂದ ರೇಪು, ಮರ್ಡ್ರು, ಕ್ರೈಮು ಎಷ್ಟರ ಮಟ್ಟಿಗೆ ಹಾಳಾಗ್ತಿದೆ ಅಂತಂದ್ರೆ ಹಿಂದೆ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಸಣ್ಣ ಮಕ್ಕಳುಗಳು ಕೂಡ ಇವತ್ತು ಕೈಯಲ್ಲಿ ಮಚ್ಚು ರೇಸರ್ ಇಟ್ಕೊಂಡು ಓಡಾಡ್ರಂತ ಕಾಲಘಟ್ಟ ಇವತ್ತು ನಮ್ ಕಣ್ಮುಂದೆ ಉದಾಹರಣೆಗೆ ಸಿಗ್ತಾ ಇದೆ. ಎಕ್ಸಾಂಪಲ್ ಮೊನ್ನೆ ಮಂಗಳೂರಿನ BC ರೋಡಲ್ಲಿ ಆದಂತಹ ಘಟನೆ. ಇದೆಲ್ಲ ಇನ್ನೆಲ್ಲಿಂದ ಹಾಳಾಗೋಗ್ತಕ್ಕಂಥದ್ದು. ಭಯ ಇಲ್ಲ ಅವ್ರಗಳಿಗೆ ಯಾರಿಗೋನು. ಏಕಾಏಕಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟಂಟ್ ಮಾಡದಂತೆ, ಏಕಾಏಕಿ ಬಂದ್ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಯುವತಿನ ಕೊಲೆ ಮಾಡದಂತೆ. ಅದರಲ್ಲೂ ಇನ್ನೊಂದೇನಂತಂದ್ರೆ ಕೆಲವು ಅಧಿಕಾರಿಗಳು ಇದಕ್ಕೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಕೆಲವು ಅಧಿಕಾರಿಗಳು ಇದಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು. ಕೆಲವು ಅಧಿಕಾರಿಗಳಂತೂ ತಮ್ಮ ಜೇಬು ತುಂಬಿಸ್ಕೊಳ್ಳೋದ್ರಲ್ಲೇ ನಿರತರಾಗಿರ್ತಾರೆ. ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಅದನ್ನ ಸರಿಪಡಿಸಿ ಅವತ್ತು ವಾರ್ನಿಂಗ್ ಕೊಡ್ತಕ್ಕಂಥದ್ದು ಮಾಡಲ್ಲ. ಅವರ ಕೊಡೋಂತ ಎಂಜಲ್ ಕಾಸಿಗೆ ಆಸೆ ಬಿದ್ದು ಅಂತವ್ರನ್ನ ಇನ್ನೊಂದಷ್ಟು ಬಿಡು, ಅವ್ರ ಭಯನೇ ಇಲ್ಲ. ಎಕ್ಸಾಂಪಲ್, ಇವತ್ತು ಟ್ರಾಫಿಕ್ ನಲ್ಲಿ ಪೊಲೀಸ್ನವರು ಗಾಡಿಗಳು ಹಿಡಿತಾರೆ. ಅದರಲ್ಲಿ ಅತಿ ಹೆಚ್ಚು ಇವತ್ತು ಯುವಕರದು ಈ ಸ್ಟಂಟ್ಗಳು ಮಾಡ್ತಕ್ಕಂಥದ್ದು, ಅಥವಾ ಬೈಕ್ ಇಟ್ಕೊಂಡು ಏನೋ ವೀಲಿಂಗ್ ಮಾಡ್ತಕ್ಕಂಥದ್ದು, ಅಥವಾ ಮನೇಲಿ ಏನೋ ಗಾಡಿ ಕೊಡ್ಸ್ಬಿಟ್ಟಿರ್ತಾರೆ, ಇನ್ಶೂರೆನ್ಸ್ಗಳಿರಲ್ಲ, ಅಥವಾ ಸ್ಪೀಡ್ ಜಾಸ್ತಿ ಆಗಿದ್ವಾ, ಅಥವಾ ಡ್ರಿಂಕ್ ಅಂಡ್ ಡ್ರೈವ್. ಇವತ್ತೇನು ಡ್ರಿಂಕ್ ಅಂಡ್ ಡ್ರೈವ್ ಏನು 18 ವರ್ಷ, 17 ವರ್ಷ, 19 ವರ್ಷ, 20 ವರ್ಷ ಮಕ್ಕಳೆಲ್ಲ ಇವತ್ತು ಡ್ರಿಂಕ್ ಕುಡಿತ ಚಟಕ್ಕೆ ಒಳಗೊಂಡಿರ್ತಕ್ಕಂಥದ್ದು. ಅದ್ರಲ್ಲಿ ಇವತ್ತು ಯಾರ ಹತ್ರ ಬೈಕ್ಗಳೆಲ್ಲ ಹೇಳಿ ಡ್ರಿಂಕ್ ಅಂಡ್ ಡ್ರೈವ್ ಹೇಳೋರಿಲ್ಲ, ಕೇಳೋರಿಲ್ಲ. ಇಂತಹ ಘಟನೆಗಳಲ್ಲಿ ಬಂತು ಅಂತಂದಾಗ ನಿಜವಾಗ್ಲೂ ಪಾರದರ್ಶಕತೆಯಿಂದ ನೀವೇನಾದ್ರೂ ಕಟ್ಟುನಿಟ್ಟಿನ ನೀವು ಅಲ್ಲಿ ತಪಾಸಣೆ ನಡೆಸುವಂತ ವೇಳೆ ಅವರಿಗೆ ಬುದ್ಧಿ ಕಲಿಸುವಂತ ನೀವು ಶಿಕ್ಷೆಗೆ ಒಳಪಡಿಸಿದ್ದೆ ಆದಲ್ಲಿ, ಅಥವಾ ಅವರ ಪೋಷಕರಿಗೆ ಇದನ್ನು ಈ ವಿಷಯ ಮುಟ್ಟಿಸದೆ ಆದಲ್ಲಿ ಮುಂದಿನ ದಿವಸಗಳಲ್ಲಿ ಇಂತಹ ಕೆಲಸ ಮಾಡೋದಕ್ಕೆ ಭಯಭೀತರಾಗಿರ್ಬೇಕು. ಆದ್ರೆ ಕೆಲವರು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದಲ್ಲೇ ಮುಚ್ಚಾಕ್ತಕ್ಕಂಥದ್ದು, ದುಡ್ಡಿಸ್ಕೊಳ್ಳೋದು, ಮುಚ್ಚಾಕಂಥದ್ದು. ಇಂತಹ ಘಟನೆಗಳು ಸಾಕಷ್ಟು ನಮ್ ಕಣ್ಮುಂದೆ ಇದೆ. ಇನ್ನು ಮುಂದೆ ಆದ್ರೂ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಅನಾವಶ್ಯಕವಾಗಿ ತಮ್ಮ ಪ್ರಾಣವನ್ನೇ ಪಣಗಿಟ್ಟು ಇವತ್ತು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ನಿಲ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನು ಮುಂದೆ ಆದ್ರೂ ಇದು ಬದಲಾಗತ್ತಾ ಅಂತ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವ್ ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.